ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ಇವತ್ತು ಆಗಸ್ಟ್ 8ನೇ ತಾರೀಕು ಆಗಿರೋದ್ರಿಂದ 888 ಪೋರ್ಟಲ್ ಸಹ ಓಪನ್ ಆಗ್ತಿದೆ 8 AM ಇಂದ 8 PM ಅವ್ರಿಗೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೆನ್ಸ್ ಮಾಡಿ ಸೇಜಿಂದ ಪ್ಯಾಲೋಸಂತೋಯಿಂದ ಶವರ್ ತಗೊಂಡು ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ಕೊಂಡೆ. ನಾನು ತುಪ್ಪದ ಆರತಿ ಸಹ ಮಾಡಿದೆ ನನ್ನ ಮಹಾಲಕ್ಷ್ಮಿಗೆ. ಹಾಗೆ ಇವತ್ತು ವೆಲ್ತ್, ಹೆಲ್ತ್, ಪ್ರಾಸ್ಪರಿಟಿ, ಲಕ್ ಎಲ್ಲ ನಿಮಗೆಲ್ಲ ಸಿಗಲಿ, ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ವಿಶ್ ಮಾಡ್ತಾ. ಹಾಗೆ ಇವತ್ತು 888 ಪೋರ್ಟಲ್ ಓಪನ್ ಆಗ್ತಿದೆ. ಸೊ 8 AM ಇಂದ 8 PM ಅವ್ರಿಗೆ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಎಲ್ಲರಿಗೂ ಗೊತ್ತು, ನಮ್ಮ ಆಲೋಚನೆಗಳು, ನಾವೇನು ಆಲೋಚನೆ ಮಾಡ್ತೀವಿ ಅದು ನಿಜ ಆಗುತ್ತೆ. ಅಂದರೆ ಥಾಟ್ ಬಿಕಮ್ ಥಿಂಗ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಯಾವಾಗಲೂ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಲೈಫ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಕಂಪ್ಲೇಂಟ್ಲೆಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಮೋರ್ ಅಂತ. ನಾವು ಯಾವುದಕ್ಕೂ ಕಂಪ್ಲೇಂಟ್ ಮಾಡಿದೆ ಯಾವಾಗಲೂ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದರೆ ನಮ್ಮ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ನಾವೆಲ್ಲ ಹ್ಯೂಮನ್ಸ್, ಹೌದು ನಮಗೆ ನೆಗೆಟಿವ್ ಥಾಟ್ಸ್ಗಳು ಬರುತ್ತೆ, ಬಟ್ ಆಗ ಅಂದ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇದ್ದಾಗ ನಮ್ಮ ಒಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಹಾಗೆ ನಾವೇನು ಅನ್ಕೋತೀವಿ ಅದೆಲ್ಲ ನಿಜ ಆಗ್ತಾ ಬರುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್. ಲೈಕ್ ನಾವು ಏನನ್ನು ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಬಟ್ ವೆರಿ ಗುಡ್ ಇಂಟೆನ್ಷನ್ಸಿಂದ ಮಾತ್ರ. ಸೊ ಇವತ್ತು 888 ಪೋರ್ಟಲ್ ಆಗಿರೋದ್ರಿಂದ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ನನ್ನ ಫಸ್ಟ್ ಸರ್ಕಲ್ಸ್ ಆಗಿರ್ಬೋದು, ನಾನು ಅವರ ಬಿಹಾಫ್ ಆಫ್ ನಾನು ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡಿಕೊಡ್ತಾ ಇದ್ದೀನಿ. ಇವತ್ತು 100+ ಪೀಪಲ್ ಜಾಯ್ನ್ ಆಗಿದ್ದರು. ಮ್ಯಾನಿಫೆಸ್ಟೇಷನ್ಸ್ಗೆ ಬೇಕಾಗಿರೋ ಎಲ್ಲ ಥಿಂಗ್ಸ್ಗಳನ್ನ ನಾನು ಒಂದು ಟೇಬಲ್ ಮೇಲೆ ಇಟ್ಕೊಂಡು ಆ ಒಂದು ಸ್ಪೇಸ್ನ ನಾನು ಫಸ್ಟು ಡೈಮೆನ್ಷನ್ಸ್ ಅಂತ ಹೇಳ್ತೀವಿ. ಸೊ ಡೈಮೆನ್ಷನ್ಸ್ ಎಲ್ಲ ಹಾಕಿ ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡು, ಹಾಗೆ ನಾವು ಅದನ್ನು ಸೇಜಿಂದ ಮತ್ತು ಪ್ಯಾಲೋಸಂತೋಯಿಂದ ಕ್ಲೆನ್ಸ್ ಮಾಡ್ತೀವಿ. ಸೇಜ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಇವಾಗ ಒಂದು ಚಿಕ್ಕದಾಗಿ ಏನು ಹೇಳ್ಬೋದು ಅಂದರೆ, ಒಂದು ನೆಗೆಟಿವ್ ಎನರ್ಜೀಸ್ ಅಥವಾ ನೆಗೆಟಿವಿಟಿ, ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಥಾಟ್ಸ್ಗಳನ್ನ ರಿಲೀಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಸೇಜ್. ಅಥವಾ ಯಾವುದೇ ರೀತಿ ನೆಗೆಟಿವಿಟಿ ಇದ್ದರೂ ಅದು ಆ ಮೂಮೆಂಟಿಗೆ ತಕ್ಷಣ ಅಲ್ಲಿಂದ ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ಸೇಜಿಂದ ಎಲ್ಲವನ್ನು ಕ್ಲೆನ್ಸ್ ಮಾಡಿಕೊಂಡೆ. ಕ್ಯಾಂಡಲ್ಸ್ಗಳಾಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಟ್ಯಾರೋಟ್ ಕಾರ್ಡ್ಸ್ ಆಗಿರ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ಸ್ ಮಾಡೋದಕ್ಕೆ ವಾಟರ್ ಆಗಿರ್ಬೋದು, ಹಾಗೆ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡೋದಕ್ಕೆ ಬೇ ಲೀಫ್ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಸಿನಮನ್ ಪೌಡರ್, ಸಿನಮನ್ ಆಯಿಲ್ ಎಲ್ಲವನ್ನು ನಾನು ನೀಟಾಗಿ ಸೇಜಿಂದ ಪ್ಯಾಲೋಸಂತೋಯಿಂದ ಕ್ಲೆನ್ಸ್ ಮಾಡಿ ಇಟ್ಕೊಂಡೆ. ಸೊ ಅದಾದಮೇಲೆ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡಿಕೊಡಿ ಅಂತ ನನಗೆ ತುಂಬ ರಿಕ್ವೆಸ್ಟ್ ಬಂದಿತ್ತು. ಅದರಲ್ಲಿ ನಾನು ಒಂದು 100+ ಪೀಪಲ್ನ ಚೂಸ್ ಮಾಡಿಕೊಂಡೆ. ಹಾಗೆ 888 ನಾನು ಚಾರ್ಜ್ ಮಾಡಿದೆ. ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳೋದು, ನಾನು ಫೀಸ್ ಅಂತ ಕನ್ಸಿಡರ್ ಮಾಡಲ್ಲ, ಎನರ್ಜಿ ಎಕ್ಸ್ಚೇಂಜ್ ಅಂತ ಕರಿತೀನಿ. ಸೊ ಅದನ್ನು ನಾನು 888 ಪೋರ್ಟಲ್ ಮಾಡ್ತಿರೋದ್ರಿಂದ 888 ರೂಪೀಸ್ ನಾನು ಚಾರ್ಜ್ ಮಾಡಿದೆ ಎನರ್ಜಿ ಎಕ್ಸ್ಚೇಂಜ್ ಅಂತ. ಸೊ ನನ್ನ ಒಂದು ಮೆಟೀರಿಯಲ್ಸ್ಗಳೇ ನೀವು ನೋಡ್ಬೋದು, ಅದಕ್ಕೆ ನಮಗೆ ಬೇಕಾಗಿಬಿಡುತ್ತೆ. ಸೊ ಹಾಗಾಗಿ ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್, ಬೇಲೀಫ್ ಮ್ಯಾನಿಫೆಸ್ಟೇಷನ್, ಹಾಗೆ ಕ್ರಿಸ್ಟಲ್ ಮ್ಯಾನಿಫೆಸ್ಟೇಷನ್ಸ್ ಮಾಡಿ, ಹಾಗೆ MTHs ಅಂತ ಹೇಳ್ತೀವಿ, ಅದನ್ನು ಡಿಸ್ಟೆನ್ಸ್ ಹೀಲಿಂಗ್ ಕೊಟ್ಟು ನಾವು ಡೈಮೆನ್ಷನ್ಸ್ ಹಾಕಿ ಅವರ ಒಂದು ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಬೇಗ ಆಗಲಿ ಅಂತ ಹೇಳಿ ನಾನು ಅವರ ಬಿಹಾಫ್ ಆಫ್ ನಾನು ಮಾಡಿಕೊಡ್ತೀನಿ. ಸೊ ನೀವು ನೋಡ್ಬೋದು, ಸಿನಮನ್ ಪೌಡರ್ನ ಮತ್ತು ಸಿನಮನ್ ಆಯಿಲ್ನ ನಾನು ಕ್ಯಾಂಡಲ್ಗೆಲ್ಲ ಹಾಕಿ, ಹಾಗೆ ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಒಂದು ಒಳ್ಳೆ ಇಂಟೆನ್ಷನ್ಸ್ ಇಟ್ಕೊಂಡು, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಗುಡ್ ಇಂಟೆನ್ಷನ್ಸ್ ಇಟ್ಕೊಂಡು ಈ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಪ್ರತಿ ವರ್ಷ ನಾನು ಇದನ್ನು 88 ಪೋರ್ಟಲ್ ಆಗಿರ್ಬೋದು, ಮುಂದೆ ಬರೋ 11 ಪೋರ್ಟಲ್ ಸಹ ಮಾಡಿಕೊಡ್ತೀನಿ. ಸೊ ನಾನು ಇದನ್ನು ಒಂದು 8 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ನನಗಂತೂ ತುಂಬ ಎಲ್ಲ ರೀತಿ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗಿದೆ. ಹೆಲ್ತ್ ವೈಸಲ್ಲಿ, ರಿಲೇಷನ್ಶಿಪ್ ವೈಸಲ್ಲಿ, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳ ವೈಸಲ್ಲಿ, ಕೆರಿಯರ್ ವೈಸಲ್ಲಿ ಎಲ್ಲ ರೀತಿ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ವೆರಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಈ ಒಂದು ಪ್ರಾಕ್ಟೀಸ್ನ ನಾನು ನಂಬಿಕೆ ಇಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಟ್ಯಾರೋಟ್ ಚೆಕ್ ಮಾಡಿದೆ. ಟ್ಯಾರೋಟ್ ಅಂತ ಬಂದಾಗಲೂ ಸಹ ಆಪರ್ಚುನಿಟಿ ಅಂತ ಬಂತು. ಹಾಗೆ ಡೋಂಟ್ ಸ್ಟಾಪ್, ಯಾವತ್ತೂ ಹಿಂದೆ ತಿರುಗಿ ನೋಡಬಾರ್ದು, ಮುಂದೆ ಹೋಗಬೇಕು ಅನ್ನೋ ಥರ ಬಂತು. ಹಾಗೆ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಬಂತು. ಮೆಡಿಟೇಷನ್ ಮಾಡಿ, ಪ್ರತಿಯೊಬ್ಬರೂ ಮಾಡಿ ಅಂತ ನಾನು ಯಾವಾಗಲೂ ಗೈಡ್ ಮಾಡ್ತಿರ್ತೀನಿ. ಆ್ಯಂಡ್ ನಮಗೇನಾದ್ರು ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕು ಅಂದಾಗ ಮೆಡಿಟೇಟ್ ಜಸ್ಟ್ ಒಂದು 5 ಮಿನಿಟ್ಸ್ ಮಾಡಿಬಿಟ್ಟು ನಾವು ನೋಡಿದಾಗ ನಮಗೆ ಒಂದು ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಹಾಗೆ ಪ್ರತಿಯೊಬ್ಬರು ವಿಶಸ್ನ ನಾನು ಒಂದು ಬೇಲೀಫ್ ಮೇಲೆ ಒಂದು 100+ ಪೀಪಲ್ ನನಗೆ ವಿಶಸ್ನ ಮಾಡಿಕೊಡಿ ಅಂತ ಕೇಳಿದರು, ಮ್ಯಾನಿಫೆಸ್ಟ್ ಮಾಡಿಕೊಡಿ ಅಂತ. ಪ್ರತಿಯೊಬ್ಬರು ವಿಶಸ್ನ ನಾನು ಎಲ್ಲೂ ಒಂದು ಕಡೆ ನನ್ನ ಎನರ್ಜಿ ಡ್ರೈನ್ ಮಾಡಿಕೊಳ್ಳದೆ ಇವತ್ತು ನಾನು ಎಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನೋ ಒಂಥರ ಅವ್ರ ಲೈಫಲ್ಲಿ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಮನಿ, ಅಬಂಡೆನ್ಸ್, ಲಕ್, ಪ್ರಾಸ್ಪರಿಟಿ ಎಲ್ಲನೂ ಬರಲಿ. ಹಾಗೆ ಇವತ್ತು ಒಂದು ಒಳ್ಳೆ ದಿನ, 888 ಅನ್ನೋ ಒಂದು ಪೋರ್ಟಲ್ ಓಪನ್ ಆಗಿರೋ ದಿನ, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋ ದಿನ. ನಾವು ಹಿಂದೂಗಳಿಗೆ ಇವತ್ತು ಹಬ್ಬ ಒಂಥರ ಸಡಗರ ಈ ದಿನ, ಒಂದು ಪವರ್ಫುಲ್ ಡೇ. ಆ ದಿನ ಈ ಪ್ರಾಕ್ಟೀಸ್ ಮಾಡ್ತಿರೋದಕ್ಕೆ ನನಗೂ ತುಂಬ ಖುಷಿ ಇತ್ತು. ನನಗೆಲ್ಲೂ ಎನರ್ಜಿ ಡ್ರೈನ್ ಆಗಲಿಲ್ಲ. ಎಲ್ಲರ ವಿಶಸ್ಗಳನ್ನ ಬರೆದು ನಾನು ಮ್ಯಾನಿಫೆಸ್ಟ್ ಮಾಡಿದೆ. ಹಾಗೆ
ಕ್ಯಾಂಡಲ್ ಮ್ಯಾನಿಫೆಸ್ಟೇಷನ್ ಮಾಡಿದೆ, ಹಾಗೆ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದೆ. ವಾಟರ್ ಅಂತ ಬಂದಾಗ ನಾನು ಕೂರ್ಗಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಕೊಡಗಿನಲ್ಲಿ ಕಾವೇರಿ ಸಂಕ್ರಮಣ ಆಗುತ್ತೆ ಪ್ರತಿ ಅಕ್ಟೋಬರಲ್ಲಿ. ಕಾವೇರಿ ತಾಯಿ ಹುಕ್ಕೋ ದಿನ ಅದು ಆ ದಿನ ನಮಗೆ ಓಲಿ ವಾಟರ್ ಅಂತ, ಆ ಒಂದು ವಾಟರ್ನ ನಾವು ಪ್ರತಿಯೊಬ್ಬರು ಮನೆಗೂ ಒಂದೊಂದು ಕ್ಯಾನ್ ಸಿಗುತ್ತೆ. ಸೊ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಈ ಒಂದು ವಾಟರ್ನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಎಲ್ಲ ರೀತಿ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ನಾನು ಮಾಡಿದೆ. ಲೈಕ್ ಕ್ಯಾಂಡಲ್ ಹೀಲಿಂಗ್ ಆಗಿರ್ಬೋದು, ವಾಟರ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಮನಿ ಮ್ಯಾಗ್ನೆಟ್ ಆಗಿರ್ಬೋದು, ಆ್ಯಂಡ್ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು, ಕ್ರಿಸ್ಟಲ್ ಹೀಲಿಂಗ್ ಮಾಡಿ, ಹಾಗೆ ಡಿಸ್ಟೆನ್ಸ್ ಹೀಲಿಂಗ್ ಸಹ ನಾನು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ. ಹಾಗೆ ತುಂಬ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ಸ್ ಆಯಿತು. ಆ್ಯಂಡ್ ರಿಸಲ್ಟ್ ಲೈಕ್ ಪ್ರತಿಯೊಬ್ಬರು ನನ್ನೊಟ್ಟಿಗೆ ಶೇರ್ ಮಾಡ್ತಾರೆ. ಲೈಕ್ ಕಾರ್ ತೊಗೊಂಡಾಗ, ಮನೆ ತೊಗೊಂಡಾಗ, ಅಥವಾ ಸೈಟ್ ತೊಗೊಂಡಾಗ, ಅಥವಾ ಮದುವೆ ಫಿಕ್ಸ್ ಆದಾಗ, ಅಥವಾ ಪ್ರೆಗ್ನೆನ್ಸಿಯ ಕನ್ಫರ್ಮೇಷನ್ಸ್ ಆದಾಗ, ಅಥವಾ ಮಗು ಆದಾಗ. ಸೊ ನಂಗೆ ತುಂಬ ಖುಷಿ ಆಗುತ್ತೆ. ಲೈಕ್ ಅಂದರೆ ಅವ್ರ ಕೆರಿಯರ್ ವೈಸಲ್ಲಿ ಗ್ರೋತ್ ಆದರೆ, ಅಥವಾ ಏನಾದರೂ ಟ್ರಾವೆಲ್ ಮಾಡಿದ್ರೆ, ಪ್ರತಿಯೊಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಪ್ರತಿಯೊಂದು ನನ್ನೊಟ್ಟಿಗೆ ಅವರು ಶೇರ್ ಮಾಡ್ಕೊಳ್ತಾರೆ. ತುಂಬ ಖುಷಿ ಅಂತೂ ಕೊಡುತ್ತೆ ನನಗೆ. ಲೈಕ್ ಪ್ರತಿಯೊಬ್ಬರಿಗೂ ಮ್ಯಾನಿಫೆಸ್ಟೇಷನ್ ಆಯಿತು ಅಂದಾಗ ನನ್ನಲ್ಲಿ ನಿಜವಾಗ್ಲೂ ಖುಷಿ ಪಡ್ತೀನಿ ನಾನು. ಹಾಗೆ ಇವತ್ತು ಎಲ್ಲವನ್ನು ಮಾಡಿ ನಾನು ಹೊರಟಿದ್ದು ಮೈಸೂರಿಗೆ. ಬೆಳಗ್ಗೆ ನಾನು ಪೂಜೆ ಮಾಡಿದ್ದೆ ಮನೆಯಲ್ಲಿ. ಹಾಗೆ 88 ಪೋರ್ಟಲ್ ಇರೋದ್ರಿಂದ ಎಲ್ಲೂ ಒಂದು ಕಡೆ ಎನರ್ಜಿ ಡ್ರೈನ್ ಮಾಡಿಕೊಳ್ಳದೆ ನಾನು ನೀಟಾಗಿ ಎಲ್ಲರ ವಿಷಸ್ಗಳನ್ನೂ ಮ್ಯಾನಿಫೆಸ್ಟೇಷನ್ಸ್ ಮಾಡಿ ನಾನು ಮೈಸೂರಿಗೆ ಹೊರಟೆ. ಹಾಗೆ ಈ ಒಂದು ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಹೇಳಬೇಕು ಅಂದರೆ, ಲೈಕ್ ಪ್ರತಿಯೊಬ್ಬರು ವಿಷಸ್ಸು ಡ್ರೀಮ್ ಕಮ್ ಟ್ರೂ ಹಾಗೆ ಆಗುತ್ತೆ. ಆಸ್ಕ್ ಬಿಲೀವ್ ರಿಸೀವ್ ಅಂತ ನಂಬಬೇಕು, ಯೂನಿವರ್ಸಲ್ ಫಾರ್ಮುಲಾ. ಹಾಗೆ ಆಸ್ಕ್ ಅಂದರೆ ನೀವು ನನ್ನ ಹತ್ರ ಕೇಳಿದ್ದೀರಾ, ಹಾಗೆ ನಾನು ಅದನ್ನು ಯೂನಿವರ್ಸ್ ಹತ್ರ ಕೇಳಿದ್ದೀನಿ. ಬಿಲೀವ್ ಅಂದರೆ ನಂಬಿಕೆ ಇಡಬೇಕು. ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ಗಳನ್ನ ಹಾಕಬೇಡಿ. ಆ್ಯಂಡ್ ರಿಸೀವ್, ಲೈಕ್ ಖಂಡಿತ ಅದು ನಮಗೆ ರಿಸೀವ್ ಹಾಗೇ ಆಗುತ್ತೆ. ಬಿಲೀವ್ ಇನ್ ಯೂನಿವರ್ಸ್ ಅಂತ ಹೇಳ್ತಾ, ಹಾಗೆ ಟ್ರಸ್ಟ್ ದ ಪ್ರೋಸೆಸ್ ಅಂತ ಹೇಳ್ತಾ ನಂಬಿಕೆ ಇಡಿ. ಪ್ರತಿಯೊಬ್ಬರಿಗೂ ಅದು ರಿಸಲ್ಟ್ ಕಂಡೇ ಕಾಣ್ತೀರಾ. ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಟು ಎವ್ರಿವನ್. ಎಲ್ಲರಿಗೂ ಒಳ್ಳೆಯದಾಗಲಿ, ಯಾವಾಗಲೂ ನಗ್ನಗ್ತಾ ಇರಿ. ಆ್ಯಂಡ್ ಒನ್ಸ್ ಅಗೇನ್ 88 ಪೋರ್ಟಲ್ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗೇ ಆಗುತ್ತೆ. ನಂಬಿಕೆ ಇಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಯೂನಿವರ್ಸ್.